ಥಿಂಗ್ಸ್ಗಳನ್ನು ಆರ್ಡ್ರ್ ಮಾಡಿದ್ದೆ. ಒಂದಷ್ಟು ಅಂದರೆ ಒಂದು ಲಿಪ್ಸ್ಟಿಕ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕಿ ಲಿಪ್ ಬಾಮ್ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ನಾನು ಆರ್ಡ್ರ್ ಮಾಡಿದಂತಹ ಲಿಪ್ ಬಾಮ್ ಕೂಡ ಬಂದಿದೆ. ಆ್ಯಂಡ್ ನನ್ನ ಫೇವ್ರೆಟ್ ಶೇಡ್ ಅನ್ನೋಕ್ಕಿಂತ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಬ್ರ್ಯಾಂಡ್ ಬಂದು ಇನ್ಸೈಟ್. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಒಂದು ಚೂರು ಕೂಡ ಏನು ಅಂದರೆ ಏನೂ ಆಗಲ್ಲ. ಒಂದ್ಸಲ ಅಪ್ಲೈ ಮಾಡಿಬಿಟ್ವಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಮುಖಕ್ಕೆ ಈ ಥರ ಜಸ್ಟ್ ನೀರಿಂಗೆ ಸ್ಪ್ರೇ ಮಾಡಿದಾಗಲೂ ಕೂಡ ಅಥವಾ ಮುಖದ ಮೇಲೆ ನೀರು ಹಾಕೊಂಡಾಗಲೂ ಕೂಡ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅದು. ಸೊ ಇನ್ಸೈಟ್ ಬಂದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು. ಇನ್ಸೈಟ್ ಬ್ರ್ಯಾಂಡು, ಇನ್ಸೈಟ್ ಅಲ್ಲ, ಇನ್ಸೈಟ್ ಬ್ರ್ಯಾಂಡ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು. ಸೊ ಅದು ಬಿಟ್ಟು ಇನ್ನೊಂದು ಸನ್ಸ್ಕ್ರೀನ್ ಆರ್ಡ್ರ್ ಮಾಡಿದ್ದೆ. ಅದು ಕೂಡ 80 ಗ್ರಾಮ್ಸ್ ಬರುತ್ತೆ. ಅದು ನಿಯರ್ 600 ಸಮಥಿಂಗ್ ಏನೋ ಇದೆ, ಅದು ನಿಯರು. ಆಮೇಲೆ ಈ ಸಲ ಹೊಸದು ಲಿಪ್ ಬಾಮ್ ಆರ್ಡ್ರ್ ಮಾಡಿದ್ದು 299 ರುಪೀಸ್ದು ಮಿನಿಮಲಿಸ್ಟ್. ನೋಡೋಣ ಅಂತ ಇದನ್ನು ತರಿಸಿದ್ದೀನಿ. ಆ್ಯಂಡ್ ಬೇಗ ನನಗೆ ತುಂಬ ಬೇಗ ಲಿಪ್ಸ್ ಎಲ್ಲ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ತಗೊಂಡಿದ್ದೆ. ಆ್ಯಂಡ್ ನಂದು ಇವತ್ತು ಆರ್ಡ್ರ್ ಬಂದಿದ್ದು ಎಷ್ಟು ಅಂದರೆ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಇನ್ಸೈಡ್ದು ಒಂದು ಲಿಪ್ಸ್ಟಿಕ್, ಮಿನಿಮಲಿಸ್ಟ್ ಒಂದು, ಹಾಗೆ ನನ್ನ ಸನ್ಸ್ಕ್ರೀನ್ ಒಂದು ಬಂದಿದೆ. ಅದು ಇದೆಲ್ಲ ಮುಂಚೆ ಹಿಂಗೆ ಯೂಸ್ ಮಾಡ್ತಿರ್ಲಿಲ್ಲ ಆಯಿತಾ. ಇತ್ತೀಚೆಗೆ ಎಲ್ಲನೂ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮನ್ನು ನಾವು ಯಾವಾಗ ಇಷ್ಟಪಡೋಕ್ಕೆ ಶುರು ಮಾಡ್ತೀವಲ್ಲ ಆವಾಗ ನಾವು ಚೆನ್ನಾಗಿ ಕಾಣಬೇಕು, ಯಾರು ಏನು ಅಂದ್ಕೊಂಡ್ರೇನು, ಯಾರು ಏನು ಮಾತಾಡಿದ್ರೇನು ಅನ್ನೋದು ತಲೆಯಲ್ಲಿ ಒಂದು ಸಲ ಕೂತ್ಬಿಡ್ತು ಅಂದರೆ ಯಾರೂ ತಲೆಗೆ ಬರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತಲೂ ಅನ್ಸಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಾವೇಗೇನು ಬೇಕು ನಾವು ಅದನ್ನು ಮಾಡ್ಕೋಬೇಕು, ನಾವು ಹೇಗಿರಬೇಕೋ ಹಾಗಿರಬೇಕು ಅಂದ್ಕೊಂಡು ನಮ್ಮ ಕೆಲಸನ ನಾವು ಸ್ಮೂದಾಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಇವತ್ತು ನನ್ನ 3 ಪಾರ್ಸಲ್ ಬಂದಿದೆ. ಆ್ಯಂಡ್ ನೋಡೋಣ ನಾನು ಆರ್ಡ್ರ್ ಮಾಡಿದ್ದೇ ಬಂದಿದೆಯಾ ಏನು ಕತೆ. ಫೋನ್ನ ಹೆವಿ ಟ್ರೈಪಾಡಿಗೆ ಸಿಕ್ಸೋದು ಬೆಸ್ಟ್ ಅನಿಸುತ್ತೆ, ಅದರ್ವೈಸ್ ನಾನು ನಿಮಗೆ ಸರಿ ಕುಳ್ಳ ಆಗು ಮಗ ನೀನು. ನಮ್ಮ ಗುಂಡ ಬಂದು ಮಾಡ್ಕೊಬಿಟ್ಟಿದ್ದಾನೆ. ನಂಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರು ಕಾಲ್ ಬಂದರೂ ರಿಸೀವ್ ಏನು ಕಿಶು ಬಾ ವೆಲ್ಕಮ್. ಕಿಶು ನೀನು ಯಾಕೆ ಆ ಸ್ಕೂಲಿಗೆ ಸೇರ್ತಿದ್ಯೆ? ಬುದ್ಧಿ ಇಲ್ಲ ನಿಂಗೆ, ಹೋಗಿ ಹೋಗಿ ಅಲ್ಲಿಗೆ ಸೇರ್ತಿದ್ಯಲ್ಲ ಅದಕ್ಕೆ. ನೀನು ಇರೋದ್ರಲ್ಲೂ ದಡ್ಡಿ ಆಗ್ಬಿಡ್ತೀಯ. ಆಮೇಲೆ ನೀನು ಎಲ್ಲದರಲ್ಲೂ ಜಾಣಿನೇ ಇದೆಯಾ, ನೀನು ದಡ್ಡಿ ಅಂತ ಅಲ್ಲ. ಓದೋದೊಂದು ಬಿಟ್ಟು ದುಡಿಯೋದ್ರಲ್ಲಿ ಎಲ್ಲದ್ರಲ್ಲೂ. ಗೈಸ್ ಇವಳು ಏನು ಗೊತ್ತಾ, ಈಗಲೇ ಇವಳಿಗೆ ಏಜ್ ಎಷ್ಟು ಕಿಶು ನಿಂಗೆ? ನನಗೆ 13. 13 ವರ್ಷಕ್ಕೆ ಕೆಲ್ಸಕ್ಕೆ ಹೋಗ್ತಾಳೆ ಆಯ್ತಾ. ಏನೇನು ಕೆಲಸ ಮಾಡ್ತೀಯ ಕಿಶು ನೀನು? ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋಗ್ತೀಯ? ಅಡಿಕೆ ಕೆಲಸ. ಅಡಿಕೆ. ಆಮೇಲೆ 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 ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಕರಾವಳಿ ಮನೆಗೆ ಹೋಗ್ತೀಯಾ? ಅವ್ರ ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗ್ತಾಳೆ ಆಯ್ತಾ. ಮನೇಲಿ ಸುಮ್ಮನೆ ಇರೋದೇ ಇಲ್ಲ ಅವಳು, ಕೆಲ್ಸಕ್ಕೆ ಹೋಗ್ತಾಳೆ, ದುಡಿತಾಳೆ, ಅದೆಲ್ಲ ಮನೆಗೆ ಕೊಡೋದು. ಅವಳು 1 ರೂಪಾಯಿ ಇಟ್ಕೊಳ್ಳಲ್ಲ ಆ್ಯಂಡ್ ಮನೇಲಿ ಕೇಳೋದು ಇಲ್ಲ. ಬಟ್ ಅವಳು ಕೇಳಿದಾಗ ಕೊಡಬೇಕು, ಇಲ್ಲ ಅಂದ್ರೆ ಮನೆ ಎಲ್ಲ ರಂಪ ರಾಮಾಯಣ. ವಾ ನಾನು ಈ ಕಲರ್ ಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಂಡ್ ಅದೇ ಬಂದಿದೆ. ನಾನು ಬ್ಲ್ಯಾಕ್ ಲೈನರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ಕವರ್ ಮಾಡ್ತಾ ಇದ್ದೆ. ಫೈನಲಿ ನಂಗೆ ಬೇಕಾಗಿದ್ದ ಕಲರ್ ಬಂತು. ಇದನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೊತ್ತಾ. ತುಂಬ ಕಡೆ ಹುಡುಕ್ದೆ, ಸಿಕ್ಲಿಲ್ಲ. ಆ್ಯಂಡ್ ನನಗೆ ಇಲ್ಲಿ ತೊಗೊಳಕ್ಕೇನು ಅಷ್ಟು ಇದಾಗಲ್ಲ. ಅಮೆಝಾನಲ್ಲಾದರೆ ಒಂದಷ್ಟು ಟೈಮಲ್ಲಿ ಆಫರ್ ಇರೋ ಟೈಮಲ್ಲಿ, ಇವಾಗಷ್ಟು ಏನು ಇಲ್ಲಿ ಲೈಟ್ ಫೋಕಸ್ಸಿಗೆ ಅಷ್ಟೇನು ಇದು ಕಾಣ್ತಿಲ್ಲ. ಇದಕ್ಕೆ ಇನ್ನೂ ಒಂದಷ್ಟು ಕವರ್ ಮಾಡಬೇಕು. ಇವಕ್ಕಂಗೆ ಏನಾಗಿತ್ತು ಅಂತ ನೋಡ್ತಾಳೆ. ಇಲ್ಲ ಏನು ವಿಶೇಷ ಈ ಕಡೆ ಬಂದ್ಬಿಟ್ಟಿದ್ಯಾ? ಇನ್ನು ಮಿನಿಮಲಿಸ್ಟ್ ಲಿಪ್ ಬಾಮ್ ಬಂದಿದೆ. ಇದ್ರ ಆಕ್ಚುಯಲ್ ಪ್ರೈಸ್ ಬಂದು 299 ರುಪೀಸ್. ಮತ್ತೆ ಕಿಶು ಏನು ಸಮಾಚಾರ? ಮತ್ತೇನೂ ಇಲ್ಲ. ಯಾಕೆ ನಿಮ್ಗೆ ಅಲ್ಲಿಗೆ ಹೋಗ್ಬೇಕು ಅನಿಸ್ತಿದೆ ಸ್ಕೂಲ್ಗೆ? Cheer to open. ಓಪನ್ ಮಾಡಿ ಆಯ್ತು.
ಸರಿಗೆ ಕಾಣಿಸ್ತಿಲ್ಲ. ಯಾಕೆ ನಿನ್ಗೆ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಿದೆ? ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ? ಇದು ಮಿನಿಮಲಿಸ್ಟ್ ಹೇಳ್ತಾನೆ ಇಲ್ಲಲ್ಲ ಕಿಶು, ಯಾಕೆ ಅಂತ. ಮಾತಾಡೆ, ಬೇರೆ ಟೈಮಲ್ಲಿ ಎಷ್ಟು ಮಾತಾಡ್ತೀಯ? ಅಲ್ಲಿ ಯಾರು ಇಲ್ಲ, ನಾನೇ ಕ್ಯಾಮ್ರಾ ಜೊತೆ ಮಾತಾಡ್ತಿರು. ವಾವ್, ಸಕತ್ತಾಗಿತ್ತಲ್ಲ. ಎಷ್ಟು ಮಾತಾಡ್ತಾಳೆ ಅಂದ್ರೆ ಗೈಸ್, ಇವರ ಸ್ಟೇಜ್ ಇರ್ಬೇಕಾದ್ರೆ ನಮ್ಗೆ ಏನು ಅಂದ್ರೆ ಏನು ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರು ನಮ್ಗೆ ಯಾರು ಸ್ವಲ್ಪ ಕ್ಲೋಸ್ ಇರ್ತಾರೆ ಅಥವಾ ನಮ್ ಮಾತಾಡ್ಬೇಕು ಅಂತ ಅನಿಸ್ತಿತ್ತು ಅಷ್ಟೇ. ಅಂದ್ರೆ ಮತ್ತೆ ಇನ್ನೊಂದು, ನಾವು ಜಾಸ್ತಿ ಯಾರ ಜೊತೆನೂ ಅಷ್ಟು ಅಂದ್ರೆ ಎಲ್ಲೂ ಹೋಗ್ತಿರ್ಲಿಲ್ಲ, ಎಲ್ಲೂ ಬರ್ತಿರ್ಲಿಲ್ಲ, ಯಾರ್ದು ಅಷ್ಟು ಸವಾಸಗಳು ಇರ್ತಿರ್ಲಿಲ್ಲ. ಇಲ್ಲಿ ಲೋಕಲ್ ಅಲ್ಲಿ ನಮ್ಮ ಅಜ್ಜಿ ಅಂದ್ರೆ ಕೆಲ್ಸಕ್ಕೆ ಹೋಗೋರಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರ ಬೆನ್ ಇಟ್ಕೊಂಡು ಹೋಗ್ಬಿಡ್ತಿದ್ವಿ ಹಾಸ್ಟೆಲ್ಗೆ. ಅಜ್ಜಿ ಹಾಸ್ಟೆಲ್ ಕೆಲಸ ಮಾಡಕ್ ಹೋಗೋರು, ಅವಾಗ ಅಲ್ಲಿಗೆ ಹೋಗ್ಬಿಡ್ತಿದ್ವಿ ಅಲ್ಲ ಕಿಶು? ನಿಂಗೆ ಗೊತ್ತೇ ಇಲ್ಲ ಬಿಡೋದು. ನಮ್ಮ ಅಜ್ಜಿ ಜೊತೆ ಹೋಗ್ಬಿಡ್ತಾ ಇದ್ವಿ ನಾವು. ಅಲ್ಲಿ ಯಾರಾದ್ರೂ ಅದು ಸಿಕ್ಕಿದ್ರು ಅಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿ ಕುಂಟೆ ಬಿಲ್ಲೆ ಆಟ ಆಡ್ಕೊಂಡು, ಕಣ ಮಸಾಲೆ ಆಟ ಆಡ್ಕೊಂಡು, ಒಟ್ನಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ವಿ. ಇನ್ನೂ ಏನೋ ಬಂದಿದೆಯಲ್ಲ, ಇದು ಬಿಲ್ಲನ್ನ ಹೆಂಗೆ ರೌಂಡ್ ಮಾಡಿ 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 ಹಾಕ್ಬಿಟ್ಟಿದ್ದಾರೆ ಅಂದ್ರೆ, ಓ ಇದೆಲ್ಲ ಬಿಲ್. ಎಷ್ಟು ಬಿಲ್ ತುರ್ಕಿದ್ದಾರೆ ಗುರು. ನಾನು ಆರ್ಡರ್ ಮಾಡಿದ್ದು 3 ಐಟಮ್ ಆಯ್ತಾ. ಬಿಲ್ ಬಂದಿರೋ ನೋಡಿದ್ರೆ ಇಷ್ಟೊಂದು ಬಂದಿದೆ. ಏನ್ ಸುಮಾರು ಜನದ ಬಿಲ್ ಎಲ್ಲ ನನಗೆ ಕೊಟ್ಟಿಟ್ಟಿದ್ದಾರೆ ಇನ್ವಾಯ್ಸು ಅಂತ. ನಾನು ಆ್ಯಕ್ಚುಲಿ ಅಮೆಝಾನಲ್ಲಿ ಏನಾದರೂ ಬೇಕು ಅಂದರೆ ಆ್ಯಡ್ ಟು ಕಾರ್ಟಿಗೆ ಹಾಕಿಟ್ಕೊಂಡಿರ್ತೀನಿ. ಆಮೇಲೆ ಒಂದೇ ಸಲ ಆರ್ಡ್ರ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಒಂದೊಂದೇ ತರಿಸ್ಕೊಳ್ತೀವಿ ಅಂದರೆ ಸುಮ್ಮನೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಬೇರೆ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಯಾರು ರಿಸ್ಕ್ ತೊಗೊಳ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಸೊ ಗೈಸ್, ಇವಳು ನಮ್ಮ ಮಾವನ ಮಗಳು ಕಿಶೋರಿ ಅಂತ ಅಂದ್ಬಿಟ್ಟು ಇವಾಗ ಏನು ಓದ್ತಿರೋದು ಕಿಶು? ಈಗ 8th ಹೋಗಬೇಕು. 7th ರೀಸೆಂಟ್ಲಿ ಕಂಪ್ಲೀಟ್ ಆಯಿತು. ಈಗ 8th ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾಳೆ. ಮತ್ತೆ ಅಷ್ಟೇ. ಆ್ಯಕ್ಚುಲಿ ಇದು ಪಾರ್ಸಲ್ ಬಂದಿದೆ ಅಂತ ನಿಮ್ಗೆ ಹೇಳಕ್ ಹೋಗಿ 1 ನಿಮಿಷ 2 ನಿಮಿಷದಲ್ಲಿ ಹೇಳ್ಬೇಕಾಗಿದ್ದು 8 ನಿಮಿಷ ಆಗೋಯ್ತು. ಅದು ಹೆಂಗ್ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಿಲ್ಲ. ಸೊ ನಾನು ಆರ್ಡರ್ ಮಾಡಿದ್ದು ಒಂದು ಸನ್ಸ್ಕ್ರೀನ್, ಹಾಗೆ ಒಂದು ಲಿಪ್ ಬಾಮ್, ಹಾಗೆ ನನಗೆ ಬೇಕಾಗತ್ತಂತಹ ಒಂದು ಲಿಪ್ಸ್ಟಿಕ್, ಅದು ಇನ್ಸೈಡ್ ಬ್ರ್ಯಾಂಡಿಂದು. ಆ್ಯಂಡ್ ಮಿನಿಮಲಿಸ್ಟ್ ಬಂದು ಫಸ್ಟ್ ಟೈಮ್ ಆರ್ಡರ್ ಮಾಡಿರುವಂತಹ ಲಿಪ್ ಬಾಮ್ ಅದು. ಆ್ಯಂಡ್ ಇದು ಬಂದು ನನ್ನ ಫೇವ್ರೆಟ್ ಸನ್ಸ್ಕ್ರೀನ್. ಯಾವ್ದು ಎಲ್ಲೋಯ್ತು ಅದು ಇದು ಹಾಕ್ತೀನಿ ಬಿಡಿ, ನೇಮ್ ಹಾಕ್ತೀನಿ ಬೇಡ. ಆಮೇಲೆ ಅದನ್ನು ಪ್ರಮೋಷನ್ ಅನ್ಕೊಬಿಟ್ರೆ ಕಷ್ಟ. ಇದು ಯಾವುದೇ ಪ್ರಮೋಷನ್ ಅಲ್ಲ. ಸಿಕ್ಕಾಬಿಟ್ಟೆ ಇಷ್ಟ ಇದು ಸನ್ಸ್ಕ್ರೀನ್. ಕಿಶು ಅಲ್ಲಿ ಸನ್ಸ್ಕ್ರೀನ್ ಇದೆ ಕೊಡು. ಬ್ಯಾಗ್ ಇತ್ತು ಅಲ್ಲಿ. ಅದೆಲ್ಲ ಮುಂಚೆ ಯೂಸೇ ಮಾಡ್ತಿರ್ಲಿಲ್ಲ, ಬರೀ ಹಿಂಗ್ ಮುಖಕ್ಕೆ ಕೊಬ್ಬರಿ ಎಣ್ಣೆ ಸನ್ಸ್ಕ್ರೀನ್ ಅಲ್ಲಿ ಇದು ಬಾಟಲ್ ಇದೆಯಲ್ಲ, ಮುಖಕ್ಕೆ ಬರೀ ಕೊಬ್ಬರಿ ಎಣ್ಣೆ ಏನೋ ಅಥವಾ ವ್ಯಾಸ್ಲಿನೋ ಹಚ್ಕೊಂಡು ಹೋಗ್ತಿದ್ದೆ. ಬಟ್ ಹೋಗ್ತಾ ಸ್ವಲ್ಪ ತಿಳ್ಕೊಳ್ತಾ ಎಲ್ಲ ಅರ್ತ್ಕೊಳ್ತಾ ಇವಾಗ ಏನ್ ಅಪ್ಲೈ ಮಾಡ್ಬೇಕು ಬಿಡ್ಬೇಕು ಅಲ್ಲಿ ಇದಿದೆಯಲ್ಲೇ, ಅಲ್ಲಿ ಅದ್ರ ಪಕ್ಕ ಒಂದು ಕ್ರೀಮ್ ಇಲ್ಲ, ಅದು ಆ ಕ್ರೀಮ್ ಅರ್ತ್ಕೊಳ್ತಾ ಹಚ್ಬೇಕು ಅನಿಸ್ತಾ. ಆ್ಯಂಡ್ ಪರವಾಗಿಲ್ಲ, ಮುಂಚೆ ಎಲ್ಲ ಸಿಕ್ಕಾಬಡೆ ಫೇಸ್ ಎಲ್ಲ ಒಂಥರ ಹಾಳಾದಂಗೆ ಅನಿಸ್ತಿತ್ತು. ಇವಾಗ ಏನಪ್ಪ ಅಂದರೆ ಈ ಕಡೆ ಸ್ವಲ್ಪ ಡಾರ್ಕ್ನೆಸ್ ಇದೆ, ಡಾರ್ಕ್ ಇದೆ, ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ. ಆ್ಯಂಡ್ ಇಲ್ಲಿ ಒಂದು ಪಟ್ಟಿ ಥರ ಇಲ್ಲಿ ಇದಾಗ್ಬಿಟ್ಟಿದೆ. ನೋಡೋಣ, ನಿಧಾನಕ್ಕೆ ಹೋಗ್ಲಿ, ನೋ ಅರ್ಜೆನ್ಸಿ. ಇದು ಅಲ್ಟ್ರಾ ಶೀಟ್ ಡ್ರೈ ಟಚ್ ಸನ್ ಬ್ಲಾಕ್, SPF 50+, PA++++ ಸನ್ಸ್ಕ್ರೀನ್. ಇದು ನಂದು ಸನ್ಸ್ಕ್ರೀನ್ ಬಂದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನ್ನ ಜೂನಿಯರ್ ನನಗೆ ಸಜೆಸ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಗುತ್ತೆ. ಆ್ಯಂಡ್ ಇರಿ ನಾನು ತೋರಿಸ್ತೀನಿ.
ಇದು ಯಾವುದೇ ಪ್ರಮೋಷನ್ ಅಲ್ಲ, ಮತ್ತು ಅದನ್ನು ಪ್ರಮೋಷನ್ ಅನ್ಕೋಬಿಟ್ಟಿರ. ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಇದು ಐ ಥಿಂಕ್ ಆ್ಯಕ್ಚುಲಿ ಇದೇ ಫಸ್ಟ್ ಬಾಟಲ್ ನಂದು. ಐ ಥಿಂಕ್ ಜನವರಿ ಆರ್ ಡಿಸೆಂಬರಲ್ಲೇನೋ ತರಿಸಿದ್ದು ಅನ್ಸುತ್ತೆ. ಇದು ಫಸ್ಟು. ಈಗ ಏನು ಇದು ಆರ್ಡ್ರ್ ಮಾಡಿದ್ದೀನಿ, ಇದು ಸೆಕೆಂಡ್ ಸನ್ಸ್ಕ್ರೀನ್ ನಂದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಟೆಕ್ಸ್ಚರು ಅಷ್ಟೇ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿ ಫೇಸು ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ. ಎಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ ಗೊತ್ತಾ. ಇದೆಲ್ಲ ಮುಂಚೆ ಯಾರಾದ್ರೂ ಮುಖಕ್ಕೆ ಅದಚ್ಚು ಇದಚ್ಚು ಅಂತ ಅಂದ್ರು ಅಂದ್ರೆ ಹೋಗ್ರಿ, ಇರೋದನ್ನ ನ್ಯಾಚುರಲ್ ಆಗಿ ನಾವ್ ಹೆಂಗಿದೀವಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೆ. ನೋಡಿ ಫೇಸು ಹೆಂಗಾಯ್ತು ಈಗ. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಈ ಸನ್ಸ್ಕ್ರೀನ್. ಇಷ್ಟೇ ನಂದು ಸನ್ಸ್ಕ್ರೀನ್ ಒಂದು, ಹಣೆಗೊಂದು ಬಟ್ಟೆ ಇಟ್ಬಿಟ್ರೆ. ಇವತ್ತು ಆ್ಯಕ್ಚುಲಿ ಫೇಸ್ ಅಷ್ಟು ಇದಿಲ್ಲ, ಕೋಲ್ಡ್ ಆಗಿತ್ತು. ನಂಗೆ ಅದು ಯಾವಾಗ ಕೋಲ್ಡ್ ಬರುತ್ತೋ ಯಾವಾಗ ಹೋಗುತ್ತೋ ಅದು ಗೊತ್ತೇ ಆಗಲ್ಲ ಆಯ್ತಾ. ಹಾಗಾಗಿ ಕಣ್ಣೆಲ್ಲ ಸ್ವಲ್ಪ ಊದಿದೆ. ಕಿಶು, ಏನ್ ಸಮಾಚಾರ? ಏಕೆ ನಿಮ್ಗಿನ್ನೂ ಹೆಂಗೆ ತೋರಿಸ್ತೀನಿ? ಗೋಣಿ ಬಿಡಿಗೆ ಹೋಗ್ತೀನಿ ಅಂತೀಯ ಸ್ಕೂಲ್ಗೆ. ಗೈಸ್, ಇಲ್ಲಿ ನಮ್ಮ NHS ಅಂತ ಸ್ಕೂಲ್ ಇದೆ ಆಯ್ತಾ, ಅದು ಏಡಿಡ್ ಸ್ಕೂಲು. ನಾನು ಓದಿದ್ದು ಅಲ್ಲೇ, ಇವ್ರ ಅಕ್ಕ ಓದಿದ್ದು ಅಲ್ಲೇ, ಇವಳಿಗೂ ಅಲ್ಲೇ ಸೇರು ಅಂದರೆ ಇಲ್ಲ ನಾನು ಗೋಣಿ ಬಿಡಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ನಾನು ಅಲ್ಲಿ ಬೇಡ ಕಣೋ, ಸ್ಟ್ರೆಂತ್ ಅಷ್ಟಿಲ್ಲ, ಇಲ್ಲಾದರೂ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಮಾಡಿಸೋದ್ರಿಂದ ಅದು ಒಂದಷ್ಟು ಓದೋ ಕಡೆ ಕಾನ್ಸಂಟ್ರೇಟ್. ಇವಳಿಗೆಲ್ಲ ಆ್ಯಕ್ಟಿವಿಟೀಸಲ್ಲೂ ಇದ್ದಾಳೆ, ಆದರೆ ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದಾಳೆ. ಇಲ್ಲಾದರೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸೋದ್ರಿಂದ ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದ್ತಾಳೆ, ಕಲಿತಾಳೆ, ಇನ್ನೊಂದು ಸ್ವಲ್ಪ ಫೇಲ್ ಆಗೋದು ತಪ್ಪತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅವ್ರ ಮನೇಲಿ ಕೆಲವೊಬ್ರಿಗೆ ಹೆಂಗೆ ಗೊತ್ತಾ, ನಾನು ಹೇಳಿದ್ದೆ ಆಗಬೇಕು, ಇನ್ನೊಬ್ರು ನಾವ್ಯಾಕೆ ಕೇಳಬೇಕು ಅನ್ನೋದಿರತ್ತೆ ಅಲ್ಲ ಕಿಶು? ಅಲ್ಲ, ಹಾಗಾಗಿ ಏನು ಹೇಳೋಕ್ಕಾಗಲ್ಲ. ಅವ್ರವ್ರ ಮನಸ್ಥಿತಿ ಅರ್ಥ ಮಾಡಿಸೋಷ್ಟು ಮಾಡಿಸ್ಬೇಕು, ಬೆಳೆಸ್ಬಿಡಾಗ್ಬಿಡ್ಬೇಕು. ಸೊ ಈ ಮಾತು ಪಾರ್ಸಲ್ ಬಂದಿದ್ದು ಇದರಿಂದ ಹಿಡಿದು ಎಲ್ಲೆಲ್ಲಿಗೆ ಹೋಯ್ತು ನೋಡ್ಬೋದು. ಫೇಸಲ್ಲಿ ಆ ಸನ್ಸ್ಕ್ರೀನ್ ಎಷ್ಟು ಚೆನ್ನಾಗಿ ಕೂತಿದೆ. ಆ್ಯಕ್ಚುಲಿ ಇಲ್ಲಿಗಿಂತ ಹೊರಗಡೆ ಲೈಟ್ಗೆ ಹೋಗಬೇಕು, ಸನ್ಲೈಟ್ಗೆ. ಇಲ್ಲೇನೋ ಕಚ್ಬಿಟ್ಟು ಹಿಂಗಾಗ್ಬಿಟ್ಟಿದೆ ಬಚ್ಚೆ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಕಿಶು, ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತಾ, ಹಚ್ಚದೇ ಇದ್ರೆ ಚೆನ್ನಾಗಿ ಕಾಣುತ್ತಾ? ಹಚ್ಕೊಂಡು ಚೆನ್ನಾಗಿ ಕಾಣುತ್ತೆ.